ನಿಮ್ದು ಪೂರ್ತಿ ಹೆಸರು ರೀ? ನಮ್ದು ಹುಲ್ಯಾಳ ಗ್ರಾಮ ರೀ, ಪಂಡಿತ್ ಗಿರ್ಮಲ್ಲಪ್ಪ ಕೋರಿ ಅಂತ ಹೇಳ್ರಿ. ನಾವು ನಿಮಗೆ ಈಗ ಔಷಧ ಕೊಟ್ಟಿದ್ದೀವಿ ರೀ. ಹ್ಞೂ ಏನು ಅನ್ಸುತ್ತೆ ಸರ್ ನಿಮಗೆ? ಚಲೋ ಬಂದೈತೆ ಸರ್, ಅದೇ ಇಲ್ಲದೇನು ಅದು ಡ್ರೆಂಚಿಂಗ್ನು ಚಲೋ ಐತ್ರಿ. ಮುಂದೆ ಇದು ಸ್ಪ್ರೇನು ಗ್ರೋತ್ ಪ್ರಮೋಟರ್ ಇದು ಚಲೋ ಐತಿ. ಅದು ಉಳಿದಿದ್ದು ಕಂಪ್ನಿಯು ಬೇರೆ ಹೊಲ್ದಾಗ ಮಾಡಿದ್ವಿ ನಾವು. ಅದಕ್ಕಿಂತ ಇದು ರೈತರಿಗೆ ಅನುಕೂಲ ಐತಿ, ರಿಸಲ್ಟ್ ಚಲೋ ಬಂದೈತಿ. 4 ತಿಂಗಳದಾಗ ಈಗ ಪಸಂದ ಕಬ್ಬು ದಮ್ಮ ಐತಿ, ಎಲಿನೂ ಅಡ್ಡಾಗಲೈತಿ, ಕಲರು ಚಲೋ ಐತಿ, ಉತ್ತಮ ಬಂದೈತಿ. ರೈತರು ಯೂಸ್ ಮಾಡೋಕ್ಕೂ ಅಡ್ಡಿಯಲ್ಲಿ ಇದನ್ನು, ಮತ್ತು ಖರ್ಚು ಕಡಿಮೆ ಆಕೈತಿ. ನಾವು ಕೊಟ್ಟು ರೊಕ್ಕಕ್ಕೆ ಇದು ರಿಸಲ್ಟ್ ಚಲೋ ಐತಿ. ಬೇರೆ ಕಂಪ್ನಿ ನೀವು ಪ್ರಾಡಕ್ಟ್ ವಾಪರ್ಸಿರಿ ಔಷಧಗಳು, ಅದು ರೇಟ್ ಅದು ಇದಕ್ಕೆ ಹೆಚ್ಚಾಗ್ತದೆ ರೀ. 3,000 ರೂಪಾಯಿ ಕೊಟ್ಟು ಡ್ರೆಂಚಿಂಗ್ ಮಾಡಿದ್ವಿ ಮತ್ತೊಂದು ಹೊಲ್ದಾಗ 1 ಎಕರೆದ್ದು. ಅದಕ್ಕಿಂತ ಇದು ರಿಸಲ್ಟ್ ಕಬ್ಬು ದಮ್ ಐತಿ, ಕಲರ್ನು ಚಲೋ. ರೇಟು ಇದು 2,500ದಾಗ ಆತ್ರಿ. ಅದು 3,500 ಆದರೂ ಅಷ್ಟು ನಮ್ಮ ಮನ್ಸಿನ ತಕ್ಕ ಆಗಿಲ್ಲ. ಅದು ಬೇರೆ ಕಂಪ್ನಿ ಡ್ರೆಂಚಿಂಗ್ ಮಾಡಿದ್ದು. ಇದು ಮಾತ್ರ ನಮಗೆ ಮನ್ಸಿಗೆ ಬಂದೈತಿ. ನಿಮಗೆ 1,000 ರೂಪಾಯಿ ಕೊಟ್ಟಿರ್ತೀವಿ, ನೀವು ಕಾರ್ಡ್ ಕೊಟ್ಟಿರ್ತೀರಿ. ನಮಗೆ ಪ್ರಾಡಕ್ಟ್ ಬೇಕಂದ್ರೆ ಪ್ರಾಡಕ್ಟ್ ಕೊಡ್ತೀರಿ. ಇದನ್ನು ನಾವು 1,500 ಬೇಕಾದ್ರೆ 1,500 ಕೊಡ್ತೀರಿ, 2,500 ಬೇಕಾದ್ರೆ 2,500 ಕೊಡ್ತೀರಿ. ನಮ್ದೇನು ಏನು ಲಕ್ಕ, ನಮ್ಮ ದೈವ ಅದು ಏನು ಕಾರ್ಗಡೆ ಹಾಕ್ಬೋದು, ಅದು ಏನು ಹಚ್ಚಂದ್ರೆ ನಮ್ಮ ಲಕ್ಕ. ಆದರೆ ಇದು ಬೆಳೆಸೋದ್ರಿಂದ ಆಗಲಿ ನಿಮ್ಮ ಕಂಪ್ನಿಯಿಂದ ಏನು ಕೊಡಾಕ್ತೀರಿ ಪ್ರಾಡಕ್ಟ್ಗಳು ಚಲೋ ಅವೆಲ್ಲ. ಪಂಡಿತ್ ಕೋರಿ ಅನ್ನೋರು ಹುಲ್ಯಾಳ ಗ್ರಾಮದಾಗ ಈ ನಮ್ಮ ಔಷಧನ ವಾಪರಿಸಿ ಒಳ್ಳೆ ರೀತಿಯಿಂದ ಬೆಳೆ ತೆಗೆದಾರು. ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳಿ ಇನ್ನೂ 4 ಜನರಿಗೆ ಪರಿಚಯ ಮಾಡಲಿ ಅಂತೇಳಿ ಅವ್ರು ನಾವು ಕೇಳ್ಕೊತೀವಿ. ಧನ್ಯವಾದ ಸರ್.